ಬೂಸ ಗಲಾಟೆ ನಮ್ಮ ಅಸ್ಮಿತೆ ಅಲ್ಲ. ಬೂಸ ಗಲಾಟೆ ದಲಿತ ವಿದ್ಯಾರ್ಥಿಗಳ ಮೇಲೆ ನಡೆದ ದಬ್ಬಾಳಿಕೆ, ದೌರ್ಜನ್ಯ. ಮೋಹನ್ ರಾಜ್ ಅವರು ಅವರ ಹೇಗೆ ಸಂಘಟನೆಗೆ ನಾನು ಬಂದೆ, ಏನೇನು ಅನುಭವಿಸಿದೆ ಅಂತ ಹೇಳಿದ್ರಲ್ಲ, ಅದು ನನಗೆ ಇವಾಗ ನಾವು ಮೈಸೂರಿನಲ್ಲಿ ನಾವೆಲ್ಲ ಹೇಗೆ ಸೇರೋದು, ದೇವನೂರು ಮಾದೇವ ಇರ್ಬೋದು, ಗೋವಿಂದ ಇರ್ಬೋದು, ನಾನಿರ್ಬೋದು, ಹಿಂದೂಧರ ಇರ್ಬೋದು, ರಾಕೆ ಇರ್ಬೋದು, ರುದ್ರಪ್ಪ ಅನಗವಾಡಿ ಇರ್ಬೋದು, ಗುರುರಾಜ್ ಬೇಡಿಕರ್ ಇರ್ಬೋದು, ನಾವೆಲ್ಲ ಹೆಂಗೆ ಸೇರೋದು, ನಾವೆಲ್ಲ ಬೇರೆ ಬೇರೆ ಊರಿನವರು. ಅದ್ರ ಬಗ್ಗೆ ಹೇಳ್ತಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಮಹಾರಾಜಾಸ್ ಕಾಲೇಜಲ್ಲಿ ಓದ್ತಾ ಇರುವಾಗ, ಅಂದರೆ ಡಿಗ್ರಿ, ನನಗಿಂತ 1 ವರ್ಷ ಸೀನಿಯರು ಗೋವಿಂದಯ್ಯನವರು. ನಾವು ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಇದ್ದವು. ನಾವು 6 ಗಂಟೆಗೆ ನಾವು ಸ್ನಾನ ಮಾಡಿಬಿಟ್ಟು ಆ ಹಾಸ್ಟೆಲ್ನಲ್ಲಿ ಒಂದು ರೀಡಿಂಗ್ ರೂಮ್ ಇದೆ, ಎಲ್ಲ ಪೇಪರ್ಸು ಬರುತ್ತೆ. ಈ ಗೋವಿಂದಯ್ಯ ಬಂದುಬಿಟ್ರೆ ನನ್ನ ಟೈಮ್ಗೆ ಬಂದುಬಿಡೋರು 6 ಗಂಟೆಗೆ. ಪ್ರಜಾವಾಣಿ ಹಿಡಿದ್ಬಿಟ್ರೆ ಅವರು ಅರ್ಧ ಗಂಟೆಗಿಂತ ನಮಗೆ ಮತ್ತೆ ಇನ್ನೊಂದು ಶೀಟ್ ಸಿಗ್ತಿರ್ಲಿಲ್ಲ. ನನಗೆ ಸಿಟ್ಟಂದರೆ ಸಿಟ್ಟು, ಏನಪ್ಪ ಈ ಮನುಷ್ಯ ಇಷ್ಟೊತ್ತು ಎಲ್ಲ ಅಕ್ಷರನೂ ಓದೋತೀರ, ಆದರೆ ಮಾತಾಡ್ತಿರ್ಲಿಲ್ಲ, ಯಾಕೆಂದರೆ ಗೊತ್ತಿಲ್ಲ, ಪರಿಚಯ ಇರಲಿಲ್ಲ. ಆಮೇಲೆ ಹೇಗೋ ಪರಿಚಯ ಆಯಿತು. ನಮ್ಮನ್ನೆಲ್ಲ ಒಟ್ಟಿಗೆ ಒಂದು ಸಂಪರ್ಕಕ್ಕೆ ತಂದದ್ದು ಮೈಸೂರಿನಲ್ಲಿ ಸಮಾಜವಾದಿ ಲೋಹಿಯವಾದಿಗಳು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಆ ಕಾಲಕ್ಕೆ ಜಾತಿ ವಿನಾಶ ಸಮ್ಮೇಳನ ಆಯಿತು, ಆಮೇಲೆ ಶೂದ್ರ ಬರಹಗಾರ ಸಮ್ಮೇಳನ ಆಯಿತು. ಅದಕ್ಕೆ ನಾವು ಸಹಜವಾಗಿ ಈ ಥರದ ಒಂದು ಮನಸ್ಥಿತಿ ಇದ್ದುದರಿಂದ ನಮ್ಮ ಹಾಸ್ಟೆಲ್ ಎದುರುಗಡೆ ಮಹಾರಾಜಾಸ್ ಕಾಲೇಜ್ ಶತಮಾನೋತ್ಸವ ಭವನ ಇದ್ದುದರಿಂದ ಅಲ್ಲಿ ಈ ಸಮಾವೇಶಗಳೆಲ್ಲ ನಡೀತಾ ಇತ್ತು. ಜಾತಿ ವಿನಾಶ ಸಮ್ಮೇಳನಕ್ಕೆ ನಾನು ಬೆಳಿಗ್ಗೆ ಹೋದಾಗ ದೇವನೂರು ಮಾದೇವ ಅವರು ನಾನೇ ಹೋಗಿ ಪರಿಚಯ ಮಾಡಿಕೊಂಡೆ. ಅವರು ಆ ಹೊತ್ತಿಗಾಗಲೇ ಅವರು ಕನ್ನಡ MA ಮಾಡ್ತಾ ಇದ್ದಾಗ ದೇ ಜವರೇಗೌಡರ ಆಡಳಿತ, ಅವರು ವೈಸ್ ಚಾನ್ಸಲರ್ ಆಗಿದ್ದರು, ಅವರ ಆಡಳಿತದಲ್ಲಿ ನಡೀತಿದ್ದಂಥ ಭ್ರಷ್ಟಾಚಾರದ ಬಗ್ಗೆ ಬಂಡಾಯ ಅಂತ ಮಾಡಿಕ್ಕೆ ಹೋದ್ರು. ಆಮೇಲೆ ಅದೇನೋ ಆಗಲಿಲ್ಲ, ನರಬಂಡಾಯ ಅಂತ ಒಂದು ಪಂಚಮ ಸೈಜ್ ಪೇಪರ್ನ ಅವರು ಖಾಸಗಿ ಪ್ರಸಾರಕ್ಕೆ ತರ್ತಾಯಿದ್ರು. ಅದರಲ್ಲಿ ವಿಶ್ವವಿದ್ಯಾನಿಲಯದ ಅವ್ಯವಹಾರಗಳನ್ನು ಪ್ರಕಟ ಮಾಡ್ತಾಯಿದ್ರು. ನನಗೂ ಆ ಪತ್ರಿಕೆ ಸಿಗ್ತಾಯಿತ್ತು. ನಮಗೆ ಈ ದೇವನೂರು ಮಾದೇವ ಅವರು ಬೇರೆ ಅಷ್ಟೊತ್ತಿಗೆ ಕಥೆಗಳನ್ನು ಬರೆದಿದ್ರು, ದೇವನವರು ಸಂಕಲನ. ಇವ್ರನ್ನ ಹೇಗೆ ಪರಿಚಯ ಮಾಡ್ಕೊಳ್ಳೋದು ಅಂತ ನಾನೊಂದು ಸರಿ ನಮ್ಮ ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲ್ ಎದುರುಗಡೆ ಅವರು ನಡ್ಕೊಂಡು ಹೋಗ್ತಾಯಿದ್ರು ಇದಕ್ಕೆ, ಅವರ ಗಂಗೋತ್ರಿಗೆ. ನಾನು ಅವರು ಪರಿಚಯ ಇಲ್ಲ, ಹೆಂಗೆ ಮಾತಾಡ್ಸೋದು, ಅವರು ಮರೆಯಾಗೋ ತನಕ ನೋಡ್ತಾ ಇದ್ದೆ ಹಾಗೆ. ಆಮೇಲೆ ಜಾತಿ ವಿನಾಶ ಸಮ್ಮೇಳನದಲ್ಲಿ ಪರಿಚಯ ಆದಮೇಲೆ ಗೋವಿಂದಯ್ಯನವ್ರನ್ನೂ ನಾನು ಮಹಾದೇವ ನಾವಿಬ್ಬರನ್ನೂ ಭೇಟಿಯಾಗಿ ಪರಿಚಯ ಮಾಡಿಕೊಂಡು, ಆನಂತರ ಹೀಗೇ ಒಬ್ರಿಗೊಬ್ಬರು ಹಿಂದೂಧರ ಹೊನ್ನಾಪುರ, ನಾನು ಜರ್ನಲಿಸಮ್ ಓದ್ತಾ ಇದ್ದೆ, ಅವರು ಕೂಡ ನನಗಿಂತ 1 ವರ್ಷ ಜೂನಿಯರು. ಆವಾಗ BAನಲ್ಲಿ ಅವ್ರಿಗೆ ಪರಿಚಯ ಆಯಿತು. ಈ ರೀತಿ ಒಬ್ರಿಗೊಬ್ಬರು ಪರಿಚಯ ಆಯಿತು. ಅದು ಪರಿಚಯ ಆಗೋದಕ್ಕೆ ಮೂಲ ಕಾರಣಗಳು ಈ ಜಾತಿ ವಿನಾಶ ಸಮ್ಮೇಳನ ಮತ್ತು ಶೂದ್ರ ಬರಹಗಾರ ಸಮ್ಮೇಳನದಲ್ಲಿ ನಾವೆಲ್ಲ ಬರ್ತಾಯಿದ್ದೋ. ಆಮೇಲೆ ಶ್ರೀಧರ ಕಲ್ವೀರ ಅವರು ಅಷ್ಟೊತ್ತಿಗಾಗಲೇ ಸಮಾಜವಾದಿ ಯುವಜನ ಸಭಾದ ಕಾರ್ಯಕರ್ತರಾಗಿದ್ದರು. ಮಹಾದೇವ ಅವ್ರಿಗೆ ತುಂಬ ಪರಿಚಯ ಇದ್ದರು. ಆಮೇಲೆ ಚಂಪಾ ಅವರ ತಮ್ಮ ವಿಜಯ ಪಾಟೀಲ್ ಇವರೆಲ್ಲರೂ ಪರಿಚಯ ಆಯಿತು. ಆಮೇಲೆ ಇದಾದ ನಂತರ ಎಲ್ಲರಿಗೂ ಗೊತ್ತಿರುವಂಗೆ ಬೂಸ ಇದಾಯಿತು. ಅದರಲ್ಲಿ ಬಸವಲಿಂಗಪ್ಪನವರು ಹೆಚ್ಚಾಗಿ ಆಗ ನಗರ ಅಭಿವೃದ್ಧಿ ಸಚಿವರಾಗಿದ್ದರು, ಮೈಸೂರಿಗೆ ಬಂದು ಹೋಗ್ತಾಯಿದ್ರು. ಅವರು ಹೆಚ್ಚಾಗಿ ಅಶೋಕ್ಪುರಂಗೆ ಹೋಗೋರು, ಅಲ್ಲಿ ಶ್ರೀನಿವಾಸ ಪ್ರಸಾದ್ ಅವರ ಸಂಪರ್ಕ ಜಾಸ್ತಿ ಇತ್ತು. ಇವರು ಹೇಳಿದ್ದೆಲ್ಲ ಅವರು ಕಾರ್ಯಗತ ಮಾಡೋರು. ಬಸವಲಿಂಗಪ್ಪನವರು ಹೇಳುವಂಥ ವಿಚಾರಗಳನ್ನೆಲ್ಲ ನಾವು ಬರೆದಿಟ್ಕೊಳ್ತಾ ಇದ್ದ. ಕೆಲವೊಮ್ಮೆ ನಮ್ಮ ರೂಮ್ನ ಕಿಟಕಿ ಮೇಲೆ ಸೀಮೆ ಸುಣ್ಣದಲ್ಲಿ ಬರೆದಿರ್ತಾಯಿದ್ದ. ಅವರು ಹಿಂದೂಧರ ಮೊನ್ನೆ ಪಂಚಮ ಹೇಗೆ ಹುಟ್ಟಿತು,
ದಲಿತ ಸಂಘರ್ಷ ಸಮಿತಿ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಭಾಳ ಸವಿಸ್ತರವಾಗಿ ಚೆನ್ನಾಗಿ ಮಾತಾಡಿದರು. ನನಗೂ ಕೂಡ ಕೆಲವು ನೆನಪಿಗೆ ಬಂದು ನನಗೆ ಇದು ಗೊತ್ತೇ ಇರಲಿಲ್ಲ ಅಂತ ಅನ್ನಿಸ್ತು, ಅದು ಗೊತ್ತಾಯಿತು. 98% ಚೆನ್ನಾಗಿ ಮಾತಾಡಿದರು, ವಿವರ ಕೊಟ್ಟಿದ್ದರು. ಇನ್ನು 2% ಒಂದೆರಡು ಬಿಟ್ಟಂಗಿತ್ತು. ಅಲ್ಲಿ ಸಭೆ ನಡೆದದ್ದು ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಥಾಟ್ ಅಂತ. NC ಸಂಜೀವನ್ ಅವರು ಅಧ್ಯಕ್ಷ ಆಗಿದ್ದರು. ಅವರು ಹೊಸ ಅಲೆ ಅಂತ ಒಂದು ಉಪನ್ಯಾಸ ಏರ್ಪಡಿಸಿದರು ಮಹಾರಾಜಾಸ್ ಕಾಲೇಜ್ ಶತಮಾನೋತ್ಸವ ಭವನದಲ್ಲಿ ನವಂಬರ್ 19, 1973. ನಾವೆಲ್ಲ ಸಹಜವಾಗಿ ಅಲ್ಲೆಲ್ಲ ಹೋಗಿದ್ದ ವಿದ್ಯಾರ್ಥಿಗಳು. ಆಮೇಲೆ ಅಶೋಕ್ಪುರಮಿಂದ ತುಂಬ ಜನ ಬಂದಿದ್ದರು, ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಯುವಕರು ಜಾಸ್ತಿ ಬಂದಿದ್ದರು. ಬಸವಲಿಂಗಪ್ಪನವರು ಇದ್ದಕ್ಕಿದ್ದಂಗೆ ಏನೋ ಕನ್ನಡ ಸಾಹಿತ್ಯ ಭೂಸ ಅಂತ ಹೇಳಲಿಲ್ಲ. ಒಂದು ಸಾಂದರ್ಭಿಕ, ಅಚಾನಕ್ ಅದು ಯಾವ ಉದ್ದೇಶನೂ ಇರಲಿಲ್ಲ, ಯಾರೂ ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ಅದನ್ನು. ಈ ಸಂಜೀವನ್ ಅವರು ಇಂಗ್ಲೀಷ್ ವ್ಯಾಮೋಹಿ, ಇಂಗ್ಲೀಷ್ ಒಳ್ಳೆ ಬ್ರಿಟನ್ ಸ್ಟೈಲ್ ಇಂಗ್ಲೀಷ್ ಮಾತಾಡೋರು. ಅವರು ವೆಲ್ಕಮ್ನ ಇಂಗ್ಲೀಷಲ್ಲಿ ಮಾಡಿದ್ರು. ಈ ಸಭಾಂಗಣದಲ್ಲಿ ಹಿಂದೆ ಒಂದು 8-10 ಹುಡುಗರು ಕಸ್ತೂರಿ ಕನ್ನಡ ಸಂಘ ಅಂತ ಅಶೋಕ್ಪುರಂನವರು ಕನ್ನಡ ಅಂತ ಕೂಕೊಂಡ್ರು. ಆದರೂ ಅಷ್ಟರಲ್ಲಿ ಅವರು ಸಂಜೀವನ ಅದಕ್ಕೆಲ್ಲ ಏನು ಕೇರ್ ಮಾಡಲಿಲ್ಲ. ಇಂಗ್ಲೀಷಲ್ಲಿ ತಮ್ಮ ಸ್ವಾಗತ ಭಾಷಣವನ್ನು ಮುಗಿಸಿದರು. ಆಮೇಲೆ ಈ ಹೊಸ ಅಲೆಯ ಉದ್ದೇಶವನ್ನು ಅವರು ಹೇಳಿದರು. ಬಸವಲಿಂಗಪ್ಪನವರು ಆ ಗಲಾಟೆ ಆಗುವಾಗ ಕೂತ್ಕೊಳ್ಳಿ ಅಂತ ಹೇಳಿದರು. ಆಮೇಲೆ ಅವರು ಸೈಲೆಂಟಾಗಿ ಇದ್ದಾರೆ. ಬಸವಲಿಂಗಪ್ಪನವರು ಮಾತಾಡ್ತಾ ಸಹಜವಾಗಿ ಅವರು ಹಿಂದೂ ಧರ್ಮವನ್ನು ಟೀಕೆ ಮಾಡ್ತಾ ಇದ್ರು. ಆನಂತರ ಅಲ್ಲಿ ಹುಡುಗರು ಅಲ್ಲಿ ಕನ್ನಡ ಅಂತ ಇದ್ರಲ್ಲಪ್ಪ, ಏನು ಕನ್ನಡದಲ್ಲಿ ಏನಿದೆ, ಕನ್ನಡ ಸಾಹಿತ್ಯದಲ್ಲಿ ನಿಮ್ಮ ಬದುಕು ಬವಣೆ ಇದೆಯಾ, ಎಲ್ಲ ಬೂಸ ಅದು. ನೀವು ಅದಕ್ಕಿಂತ ಜಾಫರ್ಸನ್ ಇದು ಓದಿ, ಇದು ಅಮೇರಿಕದಾಗ ಬ್ಲ್ಯಾಕ್ ಲಿಟ್ರೇಚರ್ ಓದಿ, ಈ ಥರದ್ದೆಲ್ಲ ಹೇಳಿದರು. ಅದಷ್ಟೇ ಆವತ್ತು ಅಕಸ್ಮಾತ್ ಅಷ್ಟೇ ಹೇಳ್ಬಿಟ್ಟು ಮತ್ತು ಯಥಾಸ್ಥಿತಿ ಹಿಂದೂ ಧರ್ಮದ ವಿರುದ್ಧ ಅವರು ಮಾತಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಅದು ನೆಕ್ಸ್ಟ್ ಡೇ ಪತ್ರಿಕೆಗಳಲ್ಲಿ ಬಂತು. ಅಷ್ಟರಲ್ಲಿ ಆಗಾಗಲೇ ಅವರು ಪತ್ರಿಕೆ ಎಲ್ಲರೂ ಬ್ರಾಹ್ಮಣರೇ ಅಲ್ಲ ಇದ್ದದ್ದು, 99% ಪತ್ರಿಕೆಗಳಲ್ಲಿ ಬ್ರಾಹ್ಮಣರೇ ಇದ್ದಿದ್ದು. ಅದು ಅವರಿಗೆ ಸಹನೆ ಇರಲಿಲ್ಲ, ಅವರ ಮಾತುಗಳನ್ನು ಸಹಿಸ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ. ಇದೊಂದು ಸಂದರ್ಭ ಸಿಕ್ತು, ಇದೊಂದು ಜನರಲ್ ಇಶ್ಯೂ ಅಲ್ವಾ, ಭಾಷೆಯ ವಿಷಯ. ಪತ್ರಿಕೆಗಳಲ್ಲಿ ಜೋರಾಗಿ ಬಂತು, ಗಲಾಟೆ ಶುರು ಆಯಿತು. ಬೂಸ ಗಲಾಟೆ ನಮ್ಮ ಅಸ್ಮಿತೆ ಅಲ್ಲ. ಬೂಸ ಗಲಾಟೆ ದಲಿತ ವಿದ್ಯಾರ್ಥಿಗಳ ಮೇಲೆ ನಡೆದ ದಬ್ಬಾಳಿಕೆ, ದೌರ್ಜನ್ಯ. ಯಾರು ಕಪ್ಪಿಗಿದ್ದಾರೆ ಹುಡುಗರು ಅವ್ರಿಗೆಲ್ಲರಿಗೂ ಆದಿ ಬೀದಿಲಿ ಸಿಕ್ಕಿದ್ರೆ ಹಿಡ್ಕೊಂಡು ಹೊಡೆಯೋರು. ನಾವು ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲಲ್ಲಿದ್ದು, ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲು ಜನರಲ್ ಹಾಸ್ಟೆಲು. ಬೆಳಿಗ್ಗೆ ಹೊತ್ತು ಇರೋದು, ರಾತ್ರಿ ಹೊತ್ತು ಮೈಸೂರಿನಲ್ಲಿ ಸರಸ್ವತಿಪುರಂ 9th ಕ್ರಾಸಲ್ಲಿ ಆಗಷ್ಟೇ ಆ ವರ್ಷ ಒಂದು ಹೊಸ ಹಾಸ್ಟೆಲ್ ಶುರುವಾಗಿತ್ತು. ಅಲ್ಲಿಗೆ ನಾವು ಹೋಗಿ ಮಲ್ಕೊಳ್ತಾ ಇದ್ದೋ. ಕೆಲವರು ಇಲ್ಲಿ ಮಲಗಿದ್ರೆ ರಾತ್ರಿ ಹೊತ್ತು ಬಂದು ಕನ್ನೇಗೌಡನ ಕೊಪ್ಪಲ್ನವರು ಇವ್ರನ್ನ ಹೊಡೆಯೋದು. ಇವ್ರು ಹೊಡೆದ ನಂತರ ನೆಕ್ಸ್ಟ್ ಡೇ ಅಶೋಕ್ಪುರಂನವ್ರು ಬಂದು ಒಕ್ಕಲಿಗ ವಿದ್ಯಾರ್ಥಿ ಲಿಂಗಾಯತರಿಗೆಲ್ಲ ಹೊಡೆಯೋರು. ಈ ಥರ ನಡೀತು. ಆಮೇಲೆ ದೊಡ್ಡ ಗಲಾಟೆ ಆಯಿತು. ಅದು ನಮ್ಮ ಹಿಂದೂದರ ಚೆನ್ನಾಗಿ ಹೇಳಿದ್ದಾರೆ. ಇದು ಸ್ವಲ್ಪ ಬಿಟ್ಟರು ಅಂತ. ಆಮೇಲೆ ಇನ್ನೊಂದು, ಈ ಗಲಾಟೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬಿ ಕೃಷ್ಣಪ್ಪನವರು ಮೈಸೂರಿಗೆ ಬಂದರು. ಅವರ ಎಂಟ್ರಿ ಆಯಿತು ಫಸ್ಟು. ಬಿ ಕೃಷ್ಣಪ್ಪನವರು ಮಹಾದೇವ ಅವ್ರಿಗೆ ಯುವಜನ ಸಭಾದಲ್ಲಿ ಸ್ವಲ್ಪನೇ ಪರಿಚಯ ಇದ್ದರು, ಅಷ್ಟೇನು ಅವ್ರಿಗೂ ಅಷ್ಟು ಇದಿರಲಿಲ್ಲ. ಬಂದಮೇಲೆ ಸೆಕೆಂಡ್ ಹಾಸ್ಟೆಲ್ನಲ್ಲಿ ಎಲ್ಲನೂ ಅವ್ರಿಗೆ ಪರಿಚಯ ಇದ್ದವರು ಗುರುರಾಜ್ ಬೀಡಿಕರ್, ಅವರು ಶಿವಮೊಗ್ಗದವರು. ಆಮೇಲೆ ಪರಶುರಾಮ ಅಂತ ದಾವಣಗೆರೆ ವಿದ್ಯಾರ್ಥಿ ಒಬ್ಬ ಇದ್ದರು. ಸೊ ಅವರು ಹತ್ರ ಬಂದು ಮಾತಾಡಿ, ಆಮೇಲೆ ನಾವು ಎಲ್ಲರನ್ನೂ ಕರೆಸಿದ್ರು, ಮಾತಾಡೋರು. ಆಮೇಲೆ ಇದು ಈ ಘಟನೆಗಳನ್ನೆಲ್ಲ ಅವರು ಹೇಳ್ತಾ, ನಾವು ಸಂಘಟಿತರಾಗದೆ ಹೋದರೆ ನಮಗೆ ಉಳಿಗಾಲ ಇಲ್ಲ ಅಂತ ಇದು ಮಾಡಿದ್ರು. ಅದರಿಂದ ನಾವು ಸಂಘಟಿತರಾಗಬೇಕು,
ಇದು ಈ ಸಂದರ್ಭ ನಾವು ಬಿಟ್ಟಾಗ ನಾವು ಸಂಘಟನೆ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ದೇವನೂರು ಮಹಾದೇವ್ ಅವ್ರ ಮನೆಗೆ ಹೋದೋ, ಕೃಷ್ಣಪ್ಪನವ್ರನ್ನ ಕರ್ಕೊಂಡು ನಾವು ಅವರು ಎಲ್ಲರೂ ಹೀಗೆ ನಾವು ಸೇರ್ತಾ, ಅವರು ಕೂಡ ಜಾತಿ ವಿನಾಶ ಸಮ್ಮೇಳನಕ್ಕೆ ಬಂದಿದ್ದರು, ಶೂದ್ರ ಬರಹಗಾರ ಸಮ್ಮೇಳನಕ್ಕೆಲ್ಲ ಬಂದಿದ್ರು ಕೃಷ್ಣಪ್ಪನವರು ಕೂಡ. ಆಮೇಲೆ ನಮಗೆ ಆ ಟೈಮ್ನಲ್ಲಿ ರಾಜಶೇಖರ್ ಕೋಟಿಯವರು ಪರಿಚಯ ಆಯಿತು. ರಾಜಶೇಖರ್ ಕೋಟಿಯವರು ಧಾರವಾಡದಿಂದ ಆಂದೋಲನ ಪತ್ರಿಕೆಯನ್ನು ಮೈಸೂರಿಗೆ ಶಿಫ್ಟ್ ಮಾಡಿದರು. ಅದು ವಾರಪತ್ರಿಕೆ, ಸಮಾಜವಾದಿ ಚಿಂತನೆಯನ್ನು ಅದು ಹೆಚ್ಚು ಪ್ರಚಾರ ಮಾಡ್ತಾಯಿತ್ತು. ನಾವು ಕೂಡ ನಮಗೂ ಸ್ವಲ್ಪ ಬರವಣಿಗೆ ಆಸಕ್ತಿ ಇದ್ದಿದ್ದರಿಂದ ನಾವೆಲ್ಲರೂ ಅವ್ರ ಜೊತೆ ಬರೆಯೋದು, ಆಮೇಲೆ ಪತ್ರಿಕೆ ಮಡಚೋದು, ಸಯಾಜಿರಾವ್ ರಸ್ತೆಯಲ್ಲಿ ಮಾರಾಟ ಮಾಡೋದು, ಹೀಗೆಲ್ಲ ಆಯಿತು. ಮಹಾದೇವ ಕೂಡ ಬರಿತಾಯಿದ್ರು. ಸೊ ಹಿಂಗಾದ್ಮೇಲೆ ನಾವು ಎಷ್ಟು ದಿನ ಆಂದೋಲನ ಪತ್ರಿಕೆಗೆ ಈ ಥರ ಬರ್ಕೊಂಡಿರೋದು, ನಾವೇ ಒಂದು ಪತ್ರಿಕೆ ಮಾಡೋಣ ಅಂತ ಒಂದು ವಿಚಾರ ಬಂತು. ಆಮೇಲೆ ಮಹಾದೇವ ಅವರು ನನ್ನನ್ನು, ಗೋವಿಂದಯ್ಯ, ರಾಕೆ, ಇಂದೂಧರ, ಶಿವಮಲ್ಲ ದೇವನವರು ಇದನ್ನೆಲ್ಲ ಸೇರಿಸ್ಬಿಟ್ಟು ಪತ್ರಿಕೆ ಮಾಡೋದು ಅಂತ ಡಿಸೈಡ್ ಆದಮೇಲೆ, ಗೋವಿಂದಯ್ಯ ಪ್ರಕಾಶಕರಾಗಬೇಕು, ಇಂದೂಧರ ಎಡಿಟರ್ ಆಗಬೇಕು, ನೀವು 3 ಜನ ಕೆಲಸ ಮಾಡಬೇಕು ಅವ್ರ ಜೊತೆಗೆ ಅಂತ ನಮ್ಗೆ ಇದು ಮಾಡ್ಯಾರ. ಅದೇ ಥರ ನಾವು ಮಾಡ್ಕೊಂಡು ಬಂದ. ನಾವು ವಿದ್ಯಾರ್ಥಿಗಳು, ನಾವು ಜೀವನ ಕಳೆಯೋದೇ ಕಷ್ಟ. ಹಾಸ್ಟೆಲ್ ಊಟ ಬಿಟ್ಟರೆ ನಮ್ಮ ಹತ್ರ ಏನೂ ಇರಲಿಲ್ಲ. ಮಹಾದೇವ ಅಷ್ಟೊತ್ತಿಗೆ CIL ಕೆಲಸದಲ್ಲಿದ್ದರು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ 1-2 ವರ್ಷ ಇದ್ದರು. ಆಮೇಲೆ ಅವರು ಅವ್ರಿಗೆ ಅಲ್ಲಿ ಒಗ್ಗಲಿಲ್ಲ, ರಾಜೀನಾಮೆ ಕೊಟ್ಟು ಬಂದರು. ಅವರು ಒಂದು ಪತ್ರಿಕೆಗೆ ದುಡ್ಡು ಕೊಡ್ತಾಯಿದ್ರು. ಅವ್ರ ಜೊತೆಗೆ ಅವರ ಸಮಾಜವಾದಿ ಗೆಳೆಯರು ಮೈಸೂರಿನಲ್ಲಿ ತುಂಬ ಇದ್ರಲ್ಲ, ಈ ಅನಂತಮೂರ್ತಿಯವರು, ಆಲ್ನಳ್ಳಿ ಕೃಷ್ಣ, ವೈ ಮಹೇಶ್ ಅಂತ, ನೆಲಮನೆ ದೇವೇಗೌಡ, ಕಿಕ್ಕೇರಿ ನಾರಾಯಣ, ಶಿವತೀರ್ಥನ್, ಹೀಗೆ ಅವರೆಲ್ಲರ ಹತ್ರ ನಮ್ಮನ್ನು ಕಳಿಸೋರು. ಹೋಗಿ ಅವ್ರ ಹತ್ರ ನಾನು ಹೇಳಿದ್ದೀನಿ, ದುಡ್ಡು ಕೊಡ್ತಾರೆ ಹೋಗಿ ಪಂಚಮ ಪತ್ರಿಕೆಗೆ. ಸೊ ಅವ್ರು ಕೊಡೋ ದುಡ್ಡಲ್ಲಿ ನಾವು ಪತ್ರಿಕೆ ಮಾಡ್ತಾಯಿದ್ದೋ. ಯಾಕೆಂದರೆ ನಾವು ಸ್ಟೂಡೆಂಟ್ಸ್ ಅಲ್ವಾ, ನಮಗೆ ದುಡ್ಡೆಲ್ಲಿ ಬರ್ತಾಯಿತ್ತು. ಆಗ ಒಂದು ಪತ್ರಿಕೆ 1,000 ಕಾಪೀಸ್ ಹಾಕ್ಸಿದ್ರೆ ಒಂದು 200 ರೂಪಾಯಿ ಖರ್ಚಾಗ್ತಾಯಿತ್ತು ಅಷ್ಟೇ. ನಾವೇನೇ ರಿಪೋರ್ಟಿಂಗ್ ಎಲ್ಲ ಹೋಗೋದು. ಎಲ್ಲಾದರೂ ಘಟನೆ ಆದರೆ ಒಂದು ಸಣ್ಣ ಕ್ಯಾಮ್ರಾ ಇಟ್ಕೊಂಡು ನಾವೇನೇ ಹಳ್ಳಿಗಳಿಗೆ ಹೋಗೋದು, ಜನರನ್ನು ಮಾತಾಡಿಸ್ಕೊಂಡು ರಿಪೋರ್ಟ್ ಮಾಡ್ಕೊಂಡು ಬಂದು ಇದು ಮಾಡ್ತಾಯಿದ್ದೋ. ಆ ಪಂಚಮ ಪತ್ರಿಕೆ ಶುರುವಾದ ತಕ್ಷಣಕ್ಕೆ ನಮ್ಮಲ್ಲಿ ಬರಹ ಉತ್ಸಾಹ ಇತ್ತಲ್ಲ, ಅವರೆಲ್ಲ ಬರೆಯೋದಕ್ಕೆ ಶುರು ಮಾಡಿದ್ರು. ಸೊ ನಮಗೆ ಪತ್ರಿಕೆ ತರೋದು ಕಷ್ಟ ಏನಾಗಲಿಲ್ಲ, ಹಣಕಾಸಿನ ವ್ಯವಸ್ಥೆ ಕಷ್ಟ ಆಗ್ತಾಯಿತ್ತು. ಆದರೂ ಮೈಸೂರಿನಲ್ಲಿ ನಿಯಮಿತವಾಗಿ ಪಂಚಮ ಬರ್ತಾಯಿತ್ತು. ಆಮೇಲೆ ನಾವು MA ಮುಗೀತು, ನಾನು ಮೈಸೂರು ಬಿಟ್ಟು ಬಂದೆ. ಹೀಗೆ ಅಷ್ಟರಲ್ಲಿ ಇಂದೂಧರ ಹುಣಸೂರಿನಲ್ಲಿ ಟೆಲಿಫೋನ್ ಆಪ್ರೇಟರ್ ಆಗಿ ಅಲ್ಲಿ ಹೋದರು. ಪತ್ರಿಕೆ ನೋಡ್ಕೊಳ್ಳೋದಕ್ಕೆ ಮೈಸೂರಲ್ಲಿ ಗೋವಿಂದಯ್ಯ ಮತ್ತು ರಾಕೆ, ಶಿವಮಲ್ಲ ದೇವನು. ಆಮೇಲೆ ಅಲ್ಲೂ ಸ್ವಲ್ಪ ತೊಂದರೆ ಆಯಿತು, ಅದು ಶಿಫ್ಟ್ ಮಾಡಿದ್ರು, ಬೆಂಗಳೂರಿಗೆ ಬಂತು. ಬೆಂಗಳೂರಿನಲ್ಲಿ ನಾನೇ ನೋಡ್ಕೊಳ್ತಾ ಇದ್ದೆ. ಆಮೇಲೆ ಶ್ರೀಧರನ್ ಅವರು, ಶ್ರೀಧರನ್ ಅವರು ಒಂದಷ್ಟು ದುಡ್ಡು ಕೊಡೋರು, ಸಿದ್ಲಿಂಗೆ ದುಡ್ಡು ಕೊಡೋರು. ನಾನು ನನ್ನಿಂದ ಇದು ಮಾಡೋಣ. ವಿ ನಾಗರಾಜು ನಮಗೆ ಹತ್ರದಲ್ಲೇ ಇದ್ದ ಆತ. ಆಮೇಲೆ ವೆಂಕಟಸ್ವಾಮಿ ಕೂಡ ಅವರ ಇದರಲ್ಲೇ ಇದ್ದರು. ಸೊ ಹೀಗಾಗಿ ನಾವು ಇದು ಮಾಡಿದೋ. ಮತ್ತೆ ಅದು ಕ್ರೈಸಿಸ್ ಆಯಿತು. ಮತ್ತೆ ನನಗೆ ಟ್ರಾನ್ಸ್ಫರ್ ಆಗಿಬಿಡ್ತು ಧಾರವಾಡಕ್ಕೆ. ನಾನು ಬಿಟ್ಟು ಹೋಗೋ ಅಷ್ಟರಲ್ಲಿ ಆಮೇಲೆ ಮತ್ತೆ ರಾಮಣ್ಣ ರಾಕೆನೇ ಬೆಂಗಳೂರಿಗೆ ಬಂದು ಶ್ರೀಧರನ್ ಅವ್ರ ರೂಮಲ್ಲಿ ಉಳ್ಕೊಂಡು ಅವರು ಪತ್ರಿಕೆ ಕಂಟಿನ್ಯೂ ಮಾಡಿದರು. ಆಮೇಲೆ ಮತ್ತೆ ಭದ್ರಾವತಿಗೆ ಹೋಯ್ತು. ಭದ್ರಾವತಿಯಿಂದ ಮತ್ತೆ ಇದಾದಾಗ ನಮ್ಮ ಕೆ ರಾಮಯ್ಯ ಮತ್ತು ರಂಗಸ್ವಾಮಿ ಬೆಲ್ಲದ ಮಡು ಅವರ ಹೆಗಲಿಗೆ ಏರಾಕಿದವು. ಹೀಗೆ ನಮಗೆ ಯಾಕೆ ಪತ್ರಿಕೆ 1 ವರ್ಷಕ್ಕೆ 5 ರೂಪಾಯಿ ಅದು ಚಂದ ಇದ್ದಿದ್ದು. ಪತ್ರಿಕೆ ತಗೊಂಡವರು ದುಡ್ಡು ಕೊಡ್ತಾಯಿದ್ರು. ಎಲ್ಲ ಜಿಲ್ಲೆಗಳಿಗೂ ಪತ್ರಿಕೆ ಹೋಗ್ತಾಯಿತ್ತು, 50, 100 ಹೀಗೆ ಹೋಗ್ತಾಯಿತ್ತು. ನಮ್ಮ ಕಾರ್ಯಕರ್ತರು ಇದ್ರಲ್ಲ, ಅವರೆಲ್ಲ ಪಾಪ ಹಳ್ಳಿಗಳಿಗೆ ಹೋಗೋರಲ್ಲ.
ಕಲೆಕ್ಟ್ ಆದ ದುಡ್ಡನ್ನು ಖರ್ಚು ಮಾಡ್ಕೊಳ್ಳೋರು ಊಟ ತಿಂಡಿಗೆ, ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ನಮಗೆ ದುಡ್ಡು ಬರ್ತಿರ್ಲಿಲ್ಲ. ಈ ಒಂದು ಕ್ರೈಸಿಸನ್ನು ನಾವು ಎದುರಿಸಿದ್ರಿಂದ ಪತ್ರಿಕೆ ಹೆಚ್ಚು ಕಾಲ ಉಳಿಯೋದಕ್ಕೆ ಆಗಲಿಲ್ಲ. ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಯಾವುದೇ ಭಿನ್ನಾಭಿಪ್ರಾಯ ಇರಲಿ, ಮತ್ತೊಂದಾಗಲಿ, ಏನೇನೂ ಆಗಲ್ಲ. ಸೊ ಈಗಿನಷ್ಟು ಕೈಯಲ್ಲಿ ಕಾಸು ಓಡಾಡೋ ಸ್ಥಿತಿ ಆವತ್ತು ಇರಲಿಲ್ಲ. ಭದ್ರಾವತಿಯಲ್ಲಿ ಫಸ್ಟು ಸಮ್ಮೇಳನ ಆದಾಗ ನನಗನ್ಸುತ್ತೆ ಅದೇ ಸಾಹಿತ್ಯ ಸಮ್ಮೇಳನ ಥರನೇ ಆಯಿತು. ಎಲ್ಲ ಸಾಹಿತ್ಯಗೋಷ್ಠಿ ಚೆನ್ನಾಗಿ ನಡೀತು. ಬಸವಲಿಂಗಪ್ಪನವರು ಬಂದಾಗ ಕೃಷ್ಣಪ್ಪನವರು ವೆಲ್ಕಮ್ ಮಾಡ್ತಾ ಅವ್ರಿಗೊಂದು ಮನವಿ ಮಾಡಿದ್ರು. ಅಷ್ಟೊತ್ತಿಗೆ ಅವರು ಅಧಿಕಾರ ಕಳ್ಕೊಂಡಿದ್ರಲ್ಲ, ನೀವು ಚಳವಳಿಗೆ ಬನ್ನಿ, ನಮ್ಮ ಜೊತೆಗಿರಿ, ನಾವು ನಿಮ್ಮ ಜೊತೆಗಿರ್ತೀವಿ. ಅವರು ಆಯಿತು ವಿಚಾರ ಮಾಡೋಣ ಅಂದ್ಬಿಟ್ಟು ಅವರೇನು ಚಳವಳಿಗೆ ಬರಲಿಲ್ಲ, ಕಾಂಗ್ರೆಸ್ನಲ್ಲೇ ಉಳ್ಕೊಂಡ್ರು. ನನಗೆ ನಮ್ಮಲ್ಲಿ ಕೆಲವರು ಪ್ರಶ್ನೆಗಳನ್ನು ಹಾಕೋದೇ ಇಲ್ಲ, ವಿಮರ್ಶೆ ಮಾಡೋದೇ ಇಲ್ಲ, ಎಲ್ಲಿ ತಪ್ಪು ತಿಳ್ಕೊಬಿಡ್ತಾರೆ ಅಂತ. ಬಸವಲಿಂಗಪ್ಪನವರು ಒಂದು ವೇಳೆ ಮತ್ತೆ ರಾಜಕೀಯ ಹೋಗದೆ, ರಾಜಕೀಯ ಬಿಟ್ಟು ನಮ್ಮ ಮೂಮೆಂಟಲ್ಲಿ ನಮ್ಮ ಜೊತೆಗೆ ಇದ್ದಿದ್ರೆ, ನನಗನ್ಸುತ್ತೆ ಕಾಂಶೀರಾಮ್ ಅವರು ಏನು ಮಾಡಿದ್ರು 90ರ ದಶಕದಲ್ಲಿ ಉತ್ತರ ಪ್ರದೇಶದಲ್ಲಿ, ಆ ಪ್ರಯೋಗ ಇಲ್ಲೂ ಆಗ್ತಿತ್ತೋ ಏನೋ ಅಂತ ಅನಿಸುತ್ತೆ. ಆ ಒಂದು ಜನಶಕ್ತಿ ಅವ್ರ ಹಿಂದೆ ಇತ್ತು. ಅವರೇನು ಕಾಂಶೀರಾಮ್ ಅವ್ರ ಥರ ಸೈಕಲ್ ಹೊಡ್ಕೊಂಡು ಹಳ್ಳಳ್ಳಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ, ನಾವಿದ್ದೋ. ಇಂಥ ಒಂದು ಆರ್ಗನೈಸ್ಡ್ ಇದನ್ನು ಅವರು ಬಳಸ್ಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಅವರು ರಾಜಕೀಯ ವಂಚಿತರಾದರು. ಇವತ್ತು ಎಲ್ಲ ಇವರು ನಮ್ಮ ದಲಿತ ವರ್ಗದವರು ಮುಖ್ಯಮಂತ್ರಿ ಸ್ಥಾನ ಕೊಡಿ, ನಾವು ಬರೀ ಓಟ್ ಹಾಕೋದಕ್ಕಾಗಿರೋದು ಅಂತ ಕಾಂಗ್ರೆಸ್ ಪಕ್ಷನ ಕೇಳ್ತಾ ಇದ್ದಾರೆ. ಒಂಥರ ದೈನೈಸಿ ಸ್ಥಿತಿಯಲ್ಲಿ ಕೇಳ್ತಾ ಇದ್ದಾರೆ. ಇವತ್ತಿನ ರಾಜಕಾರಣ ವಸ್ತುಸ್ಥಿತಿ ಏನಪ್ಪ ಅಂದರೆ, ಹಿಂದೆ ಜನಶಕ್ತಿ ಇರಬೇಕು, ಆ ನಾಯಕನಿಗೆ ಹಣ ಇರಬೇಕು. ಇದೆರಡೂ ಇದ್ದರೆ ಅಧಿಕಾರ ಸಿಕ್ಕೇ ಸಿಗುತ್ತೆ. ಮತ್ತು ನೀವು ಜನರ ಹತ್ರನೇ ಹೋಗದೆ ಹೋದರೆ, ಈಗಿನ ನಮ್ಮ ರಾಜಕಾರಣಿಗಳು, MLAಗಳು ಅಥವಾ ಮಿನಿಸ್ಟ್ರುಗಳು ಹೇಗಿದ್ದಾರೆ ಅಂದರೆ, ಅವ್ರ ಕಾನ್ಸ್ಟಿಟ್ಯೂಯೆನ್ಸಿ ಬಿಟ್ಟರೆ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಲ್ಲೋ ಶಕ್ತಿ ಇಲ್ಲ, ಅವ್ರಿಗೆ ಗೆದ್ದು ಬರೋ ಶಕ್ತಿ ಇಲ್ಲ. ಒಬ್ಬ ಎಲ್ಲ ಇಡೀ ನಾಯಕ ಇಡೀ ರಾಜ್ಯದಲ್ಲಿ ಟೂರ್ ಮಾಡಿ ತನ್ನ ಜನರನ್ನು ಮೀಟ್ ಮಾಡ್ತಾ ಇಲ್ಲ ಯಾರು. ಮಹದೇವಪ್ಪ ಸ್ವಲ್ಪ ಹೋಗ್ತಿದ್ದಾರೆ, ಅವರು ಸಚಿವರಾಗಿ ಅಷ್ಟೇ. ಬೇರೆ ಯಾರು, ಈಗ ಪರಮೇಶ್ವರ್ ಅವ್ರು ಹೋಗ್ತಾರೆ, ಪರಮೇಶ್ವರ್ ಹೋಗೋದು ಅಫಿಷಿಯಲ್ ಆಗಿ ಪೊಲೀಸ್ ಆಫೀಸರ್ಸ್ ಭೇಟಿಯಾಗಿ ಬರ್ತಾರೆ. ಈ ಥರ ಜನಶಕ್ತಿ ಇವ್ರ ಹಿಂದೆ ಇಲ್ಲದೇ ಇರೋದ್ರಿಂದ ಈ ದೈನೈಸ ಸ್ಥಿತಿ ಬಂದಿದೆ ಇವರಿಗೆ. ಆ ಕಾರಣಕ್ಕಾಗಿ ಈಗ ಆಮೇಲೆ ಭಿನ್ನಮತೀಯ ನಾಯಕತ್ವ ಗುಣ ನಮ್ಮಲ್ಲಿ ಇಲ್ಲ. ನೋಡಿ, ರಾಜಕೀಯ ಇತಿಹಾಸವನ್ನು ನೋಡಿ, ಭಿನ್ನಮತೀಯ ನಾಯಕರು ಯಾರ್ಯಾರು ಆಗಿದ್ದಾರೆ ಅವರಲ್ಲಿ ಸುಮಾರು 70% ಮುಖ್ಯಮಂತ್ರಿಗಳಾಗಿದ್ದಾರೆ. ರಾಮಕೃಷ್ಣ ಹೆಗಡೆ ಇದು ಅವರೇನು ಭಿನ್ನಮತಿ ಆಗಿರಲಿಲ್ಲ. ದೇವೇಗೌಡರು, ಬೊಮ್ಮಾಯಿ, ಬಂಗಾರಪ್ಪ, ಆಮೇಲೆ SM ಕೃಷ್ಣ, ಇವರೆಲ್ಲರೂ ಒಂದು ಕಾಲಕ್ಕೆ ಭಿನ್ನಮತೀಯ ಚಟುವಟಿಕೆ ಮಾಡಿದವರು ನಾಯಕರು. ಯಾಕೆಂದರೆ ಆ ಭಿನ್ನಮತೀಯ ಚಟುವಟಿಕೆ ಮಾಡ್ತಾರೆ ಅಂದರೆ ಅವ್ರ ಜೊತೆಗೆ ಒಂದಷ್ಟು ಜನ ಶಾಸಕರು ಇರ್ತಾರೆ ಅಂತ. ಇವರು ಯಾರೂ ಭಿನ್ನಮತೀಯ ನಾಯಕರಾಗಲಿಲ್ಲ. ಬಂಗಾರಪ್ಪನವ್ರ ಪೀರಿಯಡಲ್ಲಿ KH ರಂಗನಾಥ್ ಸ್ವಲ್ಪ ಭಿನ್ನಮತೀಯ ಧ್ವನಿ ಎತ್ತಿದ್ರು ಅಷ್ಟೇ ವಿನ ಅವರು ನಿಜವಾದ ಮಟ್ಟದಲ್ಲಿ ಭಿನ್ನಮತೀಯ ನಾಯಕರಾಗಲಿಲ್ಲ. ಬಸವಲಿಂಗಪ್ಪನವರು ದೈನೈಸಿಯಾಗಿ ಇವರು ಜತ್ತಿ ಮಂತ್ರಿಮಂಡಲದಲ್ಲಿ ಡೆಪ್ಯೂಟಿ ಹೋಮ್ ಮಿನಿಸ್ಟರ್ ಆಗಿದ್ದರು. ಬಂಗಾರಪ್ಪ 65ನಲ್ಲಿ ಇಲ್ಲ 75 ಆವಾಗ ಕಾಂಗ್ರೆಸ್ ಬರ್ತಾರೆ, ಸಮಾಜವಾದಿ ಪಕ್ಷದಿಂದ. ಅಂಥವರು ಮುಖ್ಯಮಂತ್ರಿ ಆಗ್ತಾರೆ. ಅವ್ರ ಕೈ ಕೆಳಗಡೆ ಇವರು ಹೋಗಿ ಆ ಕಾಲಕ್ಕೆ ಅದು ಮೇಲ್ನೋಟಕ್ಕೆ ಕೆಲಸಕ್ಕೆ ಬಾರದೇ ಇರೋ ಇದು ಖಾತೆ ಅಂತ ಕೊಟ್ಟರೆ ಅವ್ರ ಪರ್ಫಾರ್ಮೆನ್ಸು ತೋರಿಸಿದ್ರು, ಪ್ರೂವ್ ಮಾಡಿದ್ರು, ಅದು ತುಂಬ ದೊಡ್ಡ ಒಳ್ಳೆ ಖಾತೆ ಅಂತ ಪ್ರೂವ್ ಮಾಡಿದ್ರು. ನಾನು ಆವಾಗ ಅವರು ಮಂತ್ರಿ ಆಗಿದ್ದಾಗ ನಾನು ರಿಪೋರ್ಟರ್ ಆಗಿದ್ದೆ. ವಿಧಾನಸೌಧ ಇದನ್ನು ಡೆವಲಪ್ಮೆಂಟನ್ನು ಕವರ್ ಮಾಡ್ತಾಯಿದ್ದೆ. ಒಂದು ಸರಿ ಕಾರಿಡಾರಲ್ಲಿ ನಾನು ನಿಂತಿದ್ದೆ, ನಮ್ಮ ಪತ್ರಕರ್ತರ ಗೆಳೆಯರ ಜೊತೆ ಮಾತಾಡ್ತಾ. ಇವತ್ತು ನೀವು ಯಾವುದೇ ರಾಜಕಾರಣಿ ಹಿಂದೆ ಮುಂದೆ ಎಷ್ಟೊಂದು ಜನ ಇರ್ತಾರೆ, ಬಸವಲಿಂಗಪ್ಪ ಚೇಂಬರಿಂದ ಒಬ್ಬರೇ ಬರ್ತಾ ಇದ್ದಾರೆ. ಅವ್ರ ಹಿಂದೆ ಒಬ್ಬ ರಾಮಣ್ಣ ಅಂತ ಅವರ ಅಟೆಂಡ್ರು ಬ್ಯಾಗ್ ಹಿಡ್ಕೊಂಡು ಬರ್ತಿದ್ದಾರೆ.
ಅಂದರೆ ಅವರ ಖಾತೆ ಜನಸಾಮಾನ್ಯರಿಗೆ ಬೇಕಿಲ್ಲದೆ ಇರೋದ್ರಿಂದ ಜನಸಾಮಾನ್ಯರು ಅವ್ರ ಹತ್ರ ಹೋಗ್ತಾ ಇರಲಿಲ್ಲ. ಅವರು ಅಷ್ಟು ಸ್ವಾಭಿಮಾನಿಯಾಗಿದ್ದರೆ ಬಂಗಾರಪ್ಪನ ಕೈ ಕೆಳಗಡೆ ಅವರು ಮಂತ್ರಿ ಆಗೋ ಅವಶ್ಯಕತೆ ಇರಲಿಲ್ಲ. ಆನಂತರ ಮೊಯ್ಲಿ ಅವರು ಇವ್ರನ್ನ ಮಂತ್ರಿಮಂಡಲಕ್ಕೆ ತಗೊಳ್ಳಿಲ್ಲ. ಮೊಯ್ಲಿ ಮುಖ್ಯಮಂತ್ರಿ ಆದಮೇಲೆ ನಾಳೆ ಸೋಮವಾರ ವಿಧಾನಸಭೆ ಸೇರಬೇಕು, ವಿಧಾನಮಂಡಲ ಫಸ್ಟ್ ಇದು ಮೊಯ್ಲಿ ಮುಖ್ಯಮಂತ್ರಿ ಆದಮೇಲೆ ಶನಿವಾರ ಇವರು ಹಾರ್ಟ್ ಅಟ್ಯಾಕ್ ತೀರ್ಕೊಳ್ತಾರೆ. ಅಂದರೆ ನನಗೆ ಏನು ಅಧಿಕಾರ ಸಿಗಲಿಲ್ಲ ಅನ್ನೋ ಕೊರಗಿನಿಂದ ಅವರು ತೀರ್ಕೊಂಡ್ರಂತ ನನ್ನ ಅಸೆಸ್ಮೆಂಟು. ಈ ದೈನ್ಯ ಸ್ಥಿತಿಯನ್ನು ನಮ್ಮ ರಾಜಕಾರಣಿಗಳು ಅನುಭವಿಸ್ತಾ ಇರೋದರಿಂದ ಇವತ್ತು ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಕನಸು. ಕಷ್ಟ ಆಗಿದೆ. ನಾನು ಡೆಲ್ಲಿನಲ್ಲಿದ್ದಾಗ ಖರ್ಗೆ ಮತ್ತು ವರ್ಸಸ್ ಇವರು ಕೃಷ್ಣ KPCC ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಆಗಬೇಕಾಗಿತ್ತು. ಧರ್ಮಸಿಂಗ್ ಅವಾಗ KPCC ಅಧ್ಯಕ್ಷ ಆಗಿದ್ದರು. ಅವರು ಇನ್ಎಫೆಕ್ಟಿವ್ ಅಂದ್ಬಿಟ್ಟು ಅವ್ರನ್ನ ಚೇಂಜ್ ಮಾಡಿದರು. ಆಸ್ಕರ್ ಫರ್ನಾಂಡಿಸ್ ಕಾರ್ಯದರ್ಶಿ ಆಗಿದ್ದರು, ಜನರಲ್ ಸೆಕ್ರೆಟರಿ. ನನಗೆ ಒಂದು ಸಾರಿ ಹೇಳಿದರು, ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ಅಂದರೆ ಸೋನಿಯಾ ಗಾಂಧಿ ಅವರಿಗೆ, ಖರ್ಗೆ ಅವ್ರನ್ನ ಮಾಡಬೇಕು ಅಂತ. ನೋಡಿ ಶಿವಾಜಿಯವರೇ, ಖರ್ಗೆನ ಇವತ್ತು ನಾಳೆ ಮೇಡಮ್ನ ಇದು ಮಾಡಿ ಅನೌನ್ಸ್ ಆಗಬೇಕಾಗುತ್ತೆ. ಖರ್ಗೆ ಅವರು ಗುಲ್ಬರ್ಗಕ್ಕೆ ಕೊಟ್ಟೋಗಿದ್ದಾರೆ. ಅಷ್ಟರಲ್ಲಿ ಕೃಷ್ಣ ಅವ್ರ ನೇಮು ಅನೌನ್ಸ್ ಆಯಿತು. ಅಲ್ಲಿ ರಾಜಕೀಯ ಏರ್ಪೇರ್ ಆಗ್ತದೆ, ಯಾವ ಗಳಿಗೆಯಲ್ಲಿ ಚೇಂಜಸ್ ಆಗ್ತದೆ ಅಂತ. ಆಮೇಲೆ ಖರ್ಗೆ ಅವರು ನೆಕ್ಸ್ಟ್ ಡೇ ಬಂದರು. ನಾನು ಬಂದ ಮೇಲೆ, ಸರ್ ಈ ಥರ ಆಸ್ಕರ್ ಹೇಳ್ತಾಯಿದ್ರು ಅಂತ ಇದ್ದಾರೆ. ಹೌದಾ, ಏನು ಮಾಡೋದು ಬಿಡಪ್ಪ, ಕಷ್ಟ ಇದೆ ನಮ್ಮಂಥವ್ರ ಕೈಲಿ. ಈಗ ನೋಡಿ, ಒಬ್ಬರು ಒಕ್ಕಲಿಗರು, ಒಬ್ಬ ಲಿಂಗಾಯತರು KPCC ಅಧ್ಯಕ್ಷ ಆದರೆ ಇಡೀ ಇದು ಟೂರ್ ಮಾಡಬೇಕು, ಒಂದು ಕಡೆ ಸಭೆ ಸಮಾರಂಭಗಳು ಮಾಡಬೇಕು. ಕನಿಷ್ಠ 50,000 ರೂಪಾಯಿ ಇಲ್ಲದೆ ನಾವು ಒಂದು ಸಭೆ ಸಮಾರಂಭ ಮಾಡೋಕ್ಕಾಗಲ್ಲ. ಅವ್ರಿಗೆ ಊಟ ಹಾಕ್ಸ್ಬೇಕು, ಜನರನ್ನು ಕರ್ಕೊಂಡು ಬರ್ಬೇಕು, ನನ್ನ ಕೈಲಾಗುತ್ತಾ ಅದು ಅಂತ ಈ ಥರ ಅಸಹಾಯಕತೆಯನ್ನು ಅವರು ಹೇಳ್ಕೊಂಡ್ರು. ಆದರೆ ಅಧ್ಯಕ್ಷ ಆದರೆ ಪವರ್ ಸಿಕ್ಕಿದಾಗ ಅದಕ್ಕೆಲ್ಲ ವ್ಯವಸ್ಥೆ ಮಾಡುವಂಥ ಒಂದು ಮೆಷಿನರಿ ಇದ್ದೇ ಇದೆ. ಆ ಜನ ಅವ್ರ ಹತ್ರ ಬರ್ತಾರೆ, ಸರ್ ನನಗೆ ವಹಿಸಿ ಇದನ್ನೆಲ್ಲ ಅಂತ. ರಾಜಕಾರಣಿಗಳು ಮಂತ್ರಿ ಅವರ ಮಕ್ಕಳು ಮದುವೆ ಮಾಡ್ತಾರೆ, ಅವರು ಒಂದು ಪೈಸನೂ ಖರ್ಚು ಮಾಡಲ್ಲ. ಎಲ್ಲನೂ ಅವರವರ ಯಾರಿಗೂ ಹೆಲ್ಪ್ ಮಾಡಿರ್ತಾರಲ್ಲ ಅವರೆಲ್ಲ ಬರ್ತಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಅಧಿಕಾರಿಗಳು ಅಷ್ಟೇ, ಅವ್ರು ಎಲೆಕ್ಷನ್ಗೆ ದುಡ್ಡು ಕೊಟ್ಟಿರ್ತಾರೆ, ಅವ್ರಿಗೆ ಒಳ್ಳೊಳ್ಳೆ ಕಡೆ ಪೋಸ್ಟಿಂಗ್ಸ್ ಆಗಿರುತ್ತೆ, ಅವರೆಲ್ಲ ಒಂದೊಂದು ಜವಾಬ್ದಾರಿನೂ ವಹಿಸ್ಕೊಳ್ತಾರೆ. ಹಾಗೆ ಸಿಕ್ಕುವಂಥ ಅಧಿಕಾರವನ್ನು ಕೂಡ ಇವರು ಈ ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದನೋ ಅಥವಾ ಮತ್ತೊಂದು ಸರಿ ಅವರು 2004 ಆದರೂ ಬಿಡಿ KPCC ಅಧ್ಯಕ್ಷರು. ಸೊ ಈ ಒಂದು ಇದನ್ನು ನಾನು ಯಾಕೆಂದರೆ ಸುಮ್ಮನೆ ಅಧಿಕಾರ ಅನ್ನೋದು ಬಂದುಬಿಡೋದಲ್ಲ. ನೀವು ಜನಶಕ್ತಿ ಇಲ್ಲದೆ ಹೋದರೆ, ಈಗ ಪರಮೇಶ್ವರ್ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ಸಾವಿರಾರು ಕೋಟಿ. ಅಂದರೆ ಅವ್ರ ಹತ್ರ ವೈಯಕ್ತಿಕವಾಗಿ ಇಲ್ಲ, ಅವ್ರ ಸಂಸ್ಥೆ ಇದ್ದಿದೆ, ಅವ್ರ ಹತ್ರ ವೈಯಕ್ತಿಕವಾಗಿ ಕೂಡ ಒಂದಷ್ಟಿದೆ. ಅದನ್ನೆಲ್ಲ ಪಾಲಿಟಿಕ್ಸ್ಗೆ ತಂದು ಸುರಿಯೋಕ್ಕಾಗಲ್ಲ. ಅದಕ್ಕೆ ಆ ಪಾಲಿಟಿಕ್ಸ್ಗೆ ತಂದು ಸುರಿಯೋದಕ್ಕೆ ಅವ್ರು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಂದ ಜನಶಕ್ತಿ ಇಲ್ಲ. ಅವರು 4 ಜನಕ್ಕೆ ಟಿಕೆಟ್ ಕೊಡಿಸಿಲ್ಲ, 4 ಜನರ ಪರವಾಗಿ ಹೋಗಿ ಅವ್ರನ್ನ ಗೆಲ್ಲಿಸಿಲ್ಲ. ಇದನ್ನೆಲ್ಲ ಅಸೆಸ್ಮೆಂಟ್ ಮಾಡುತ್ತೆ ಹೈಕಮಾಂಡು. ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ನಮ್ಮ ಪಕ್ಷ ಇಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಉಳಿಯುತ್ತಾ ಅಂತ. ನಿಮ್ಗೆ ಆ ಜನಶಕ್ತಿ ನಿಮ್ಮ ಹಿಂದೆ ಇಲ್ಲದೆ ಹೋದರೆ ಇವತ್ತು ದೇವೇಗೌಡರು ಹೆಂಗೆ ಇಡೀ ಓಲ್ಡ್ ಮೈಸೂರನ್ನ ಆಳ್ತಾ ಇದ್ದಾರೆ, ಕುಮಾರಸ್ವಾಮಿ ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ? ಆ ಶಕ್ತಿ ಇದೆಯಲ್ಲ. ಯಾಕೆಂದರೆ ಅವರು ಇಡೀ ಓಲ್ಡ್ ಮೈಸೂರಿನ ಎಲ್ಲ ಒಕ್ಕಲಿಗರು ಅವ್ರ ಹಿಂದೆ ಇದ್ದಾರೆ. ಆ ಥರದ ಒಂದು ರಾಜಕಾರಣವನ್ನು ನಮ್ಮ ಈ ರಾಜಕಾರಣಿಗಳು, ದಲಿತ ರಾಜಕಾರಣಿಗಳು ಮಾಡ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಸ್ಟ್ರಾಂಗ್ ಇದ್ದು ಅವರ ಹೆಸರಿನಲ್ಲಿ ಒಂದು ಕತ್ತೆ ನಿಲ್ಲಿಸಿದ್ರು ಕೂಡ ಗೆದ್ದು ಬರುವಂಥ ಇದಿದ್ರೆ ಮಾತ್ರ ಹೈಕಮಾಂಡ್ ಆ ಡಿಸಿಷನ್ ತಗೊಳುತ್ತೆ. ನೇಮಕ ಮಾಡಿದ್ರೆ ಯಾರು ಇಲ್ಲಿ ಬಾಯಿ ಬಿಡಲ್ಲ ಅಂತ. ನಿಮ್ಮ ಶಕ್ತಿ ಮೇಲೆ ನೀವು ಗೆದ್ದು ಬಂದು ಹೈಕಮಾಂಡ್ ವೀಕ್ ಆಗಿದ್ದಾಗ ಹೈಕಮಾಂಡ್ ಏನು ಮಾಡೋಕ್ಕಾಗುತ್ತೆ? ಏನು ಮಾಡಲಿಕ್ಕಾಗಲ್ಲ. ಡಿವೈಡ್ ಆಗಿಬಿಡುತ್ತೆ. ಇಲ್ಲಿ ಹೊಡೆದು ಇನ್ನೊಂದು ಅದರಲ್ಲೂ ಇತ್ತೀಚೆಗಂತೂ BJP ಬಂದ ಮೇಲೆ ಇವ್ರನ್ನ ಕೊಂಡ್ಕೊಳ್ಳೋದು ಅಥವಾ ಇವ್ರಿಗೆ ಇದು ಮಾಡೋದು ಈ ಥರದ್ದೆಲ್ಲ ಆಗ್ತಾ ಇರುವಾಗ ಹೈಕಮಾಂಡು ಭಾಳ ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಈಗ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ಬರೋಕ್ಕಾಗುತ್ತಾ ಇಲ್ವಾ ಅಂತ. ಈಗ ದಲಿತ ರಾಜಕಾರಣಿಗಳು ಸ್ವಲ್ಪ ಬೇರೆ ವಿಷಯಾಂತರ ಅಂತ ಅನಿಸುತ್ತೆ ನಿಮಗೆ. ದಲಿತ ರಾಜಕಾರಣಿಗಳು ಯಾರಿಗೂ ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಆತರದಲ್ಲಿರೋದು ನಮ್ಮ ಪರಮೇಶ್ವರ್ ಅವ್ರಿಗೆ ಶಾಸಕರನ್ನ ಕ್ರೋಢೀಕರಿಸೋ ಬಿಟ್ಟು ಬರೀ ಹೈಕಮಾಂಡ್ ನೋಡ್ತಾ ಕೂತಿದ್ದಾರೆ ಎಲ್ಲ. ಈಗ DKಶಿಗೆ ದುಡ್ಡು ಬೇಕಾದಂಗಿದೆ.
ಅವ್ರಿಗೂ ಸ್ವಲ್ಪ ಶಾಸಕರ ಕೊರತೆ ಇದೆ. ಇವತ್ತು ಸಿದ್ದರಾಮಯ್ಯ ಯಾಕೆ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅವ್ರಿಗೆ ಶಾಸಕರಿದ್ದಾರೆ. ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ಇಲ್ಲದಿದ್ರೂ ಕೂಡ ಇದೆ, ಇಲ್ಲದೇ ಇದ್ರೂ ಕೂಡ ಒಂದು ವೇಳೆ ಅವ್ರಿಗೆ ಶಾಸಕರಿದ್ದಾರೆ. ಆ ಒಂದು ಇದಕ್ಕಾಗಿ ಹೈಕಮಾಂಡು ಮೀನಾಮೇಷ ಎಣಿಸುತ್ತೆ. ನಾನು ಯಾಕೆ ಇದು ಹೇಳ್ತಾ ಇದ್ದೆ ಅಂದರೆ, ಒಬ್ಬ ರಾಜಕಾರಣಿ ಆದವನು, ಒಬ್ಬ ನಾಯಕನಾದವನು, ನನ್ನ ಹಿಂದೆ ಇಷ್ಟು ಜನ ಇದ್ದಾರೆ, ನನ್ನನ್ನು ನೀವು ಕಡೆಗಣಿಸಿದ್ರೆ ಮುಂದೆ ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ ಅನ್ನೋದನ್ನು ಹೇಳಬೇಕು ಅನ್ನೋ ಒಂದು ಇದಕ್ಕಾಗಿ ಇದನ್ನು ನಾನು ಬಸವಲಿಂಗಪ್ಪನವ್ರಿಗೂ ಉದಾಹರಣೆ ತಗೊಂಡು, ಅದೇ ಪರಂಪರೆ ಇವತ್ತು ಬಸವಲಿಂಗಪ್ಪನವ್ರು ಏನು ಮಾಡಿದ್ರು, ಅನುಸರಿಸ್ಕೊಂಡು ಬಂದರು, ಅದೇ ಪರಂಪರೆ ಈಗಿನ ರಾಜಕಾರಣಿಗಳಿಗೂ ಬಂದಿದೆ. ಯಾಕೆಂದರೆ ಜನರನ್ನ ಬಸವಲಿಂಗಪ್ಪನವ್ರಿಗೆ ಸಿಕ್ಕಿದಂಥ ಒಂದು ಜನಶಕ್ತಿ ಅವರು ಬಳಸ್ಕೊಳ್ಳಿಲ್ಲ. ಹಾಗಾಗಿ ಅವರು ತುಂಬ ಕೊನೆಯ ದಿನಗಳಲ್ಲಿ ಅವಮಾನವನ್ನು ಅನುಭವಿಸ್ಬೇಕಾಯ್ತು. ಆಮೇಲೆ ಇದು ಬಸವಲಿಂಗಪ್ಪನವರು ದೇವರ ಪಟಗಳನ್ನು ಗಟಾರಿಕೆ ಸೇರಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇವರು ಹೇಳಿದ್ದನ್ನೆಲ್ಲ ಶ್ರೀನಿವಾಸ ಪ್ರಸಾದ್ ಅವರು ಜಾರಿಗೆ ತರೋರು. ಅಶೋಕ್ಪುರಮಿಂದ ಒಂದು ದೊಡ್ಡ ಒಂದು 300-400 ಜನ ಅವ್ರ ಮನೆಗಳಿದ್ದ ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಲ್ಲಾಳ್ ಸರ್ಕಲ್ ಅಂತ ಇದೆ, ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಎದುರುಗಡೆ ದೊಡ್ಡ ಚರಂಡಿ ಇದೆ, ರಾಜಕಾಲುವೆ ಅಂತ, ಅಲ್ಲಿ ತಂದು ಡಂಪ್ ಮಾಡಿಬಿಟ್ರು. ಆಮೇಲೆ ಅದನ್ನು ಇವತ್ತು ನಾವು ಮಾಡೋಕ್ಕಾಗಲ್ಲ, ದೊಡ್ಡ ಗಲಾಟೆ ಆಗಿಬಿಡ್ತದೆ. ತುಮಕೂರಿನಲ್ಲಿ ನಾವು ಸಮ್ಮೇಳನ ಮಾಡಿದಾಗ ಫಸ್ಟು ನನಗೇನೂ ನೆನಪಿದೆ, ಎಲ್ಲ ಬೀದಿನಲ್ಲೂ ಮೆರವಣಿಗೆ ಹೋಗ್ತಾ ಒಂದು ಸ್ಲೋಗನ್ನು ಹಾಕಿದ್ರು, ಜುಟ್ಟು ಜನವರಿಗಳಿಗೆ ಧಿಕ್ಕಾರ. ಇವತ್ತು ನಾವು ಅದು ಹೇಳಲಿಕ್ಕೆ ಶಕ್ತಿ ಇದೆಯಾ? ಖಂಡಿತ ಇಲ್ಲ. ಅದು ಹೇಳಿದ್ರೆ ಗಲಾಟೆ ಆಗುತ್ತೆ. ಆವತ್ತು ಅವರಲ್ಲಿ ಅಷ್ಟು ಜಾಗೃತಿ ಇರಲಿಲ್ಲ, ನಮ್ಮಲ್ಲಿ ಆಗಷ್ಟೇ ಜಾಗೃತಿ ಬರ್ತಾಯಿತ್ತು, ನಾವು ಅದನ್ನೆಲ್ಲ ಹೇಳಿದ್ವು. ಇದಾದಮೇಲೆ ಇನ್ನೊಂದು 83ನಲ್ಲಿ ಇದು ದಲಿತ ಸಾಹಿತ್ಯ ಕುರಿತು ಸಬ್ಜೆಕ್ಟ್ ಇರೋದ್ರಿಂದ 83ನಲ್ಲಿ ಧಾರವಾಡದಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನ ಆಯಿತು ಫಸ್ಟು. ಆವಾಗ ನಾನು ಧಾರವಾಡದಲ್ಲಿ ಇದು ವರದಿಗಾರ ಆಗಿದ್ದೆ. ನಮ್ಮ ಆ ಭಾಗದ ಎಲ್ಲ ಇವರು ಕೂಡ ಈಗ ಸುಮಾರು ಜನರು ಅಲ್ಲೆಲ್ಲ ನಮಗೆ ಒತ್ತಾಸೆ ಕೊಟ್ಟು ಅಲ್ಲಿ ಕಲಾಮಂದಿರ ಅಂತ ಇದೆ, ಅಲ್ಲಿ ಇದೆಲ್ಲ ಎಲ್ಲ ಇವರು ಬಂದಿದ್ದರು. ರಾಕೆ ಬಂದಿದ್ರು ಏನೋ ಗೊತ್ತಿಲ್ಲ, ಗೋವಿಂದಯ್ಯ ಬಂದಿದ್ರು ಏನೋ ನನಗೂ ನೆನಪಿಲ್ಲ. ಎಲ್ಲ ವಿ ಕೃಷ್ಣಪ್ಪನವರು ಉದ್ಘಾಟನೆ ಮಾಡಿದರು, ಮಹಾದೇವ ಇದ್ದರು, ಮುನಿ ವೆಂಕಟಪ್ಪ ಇದ್ದರು, ಹಿಂದೂಧರ ಇದ್ದರು, ಎಲ್ಲ ಇವರು ಇದು ಸಾಹಿತ್ಯ ಸಮ್ಮೇಳನ ಒಂದಿನ ತುಂಬ ಚೆನ್ನಾಗಿ ಆಯಿತು. ಅದನ್ನು ನಾವು ಗುರ್ತಿಸಿಲ್ಲ. ಈಗ ಏನು ಅರ್ಜುನ ಗೂಳಸಂಗಿ ಅವರ ನೇತೃತ್ವದಲ್ಲಿ ಸಾಹಿತ್ಯ ಸಮ್ಮೇಳನ ಆಗಾಗ್ಗೆ ನಡೀತಾ ಇದೆ. 25ನೇ ಸಮ್ಮೇಳನ ಅಂತಲೇ ಏನೋ ಆಯಿತು. ಆದರೆ ನಾವು ಏನು ಹಿಂದೆ ಸಾಹಿತಿಗಳು ಪತ್ರಕರ್ತರು ಬಂದ್ವು, ಆ ಥರದವರು ಅಲ್ಲೆಲ್ಲೂ ಕಾಣ್ತಾ ಇಲ್ಲ. ಹೊಸ ಸಾಹಿತಿಗಳು ಹುಟ್ಟಿರ್ಬೋದು, ಸಂತೋಷ, ಈಗ ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಇದು ತುಂಬ ಮೀನಿಂಗ್ಫುಲ್ ಆಗಿ ನಡೀತು, ಅದು ಒಂದು ದಾಖಲಾಗಬೇಕು. ಆಮೇಲೆ ದಲಿತ ಸಂಘರ್ಷ ಸಮಿತಿ ಒಡಕಿಗೆ ಜನತಾದಳ ಕಾರಣ, ಜನತಾ ಪಕ್ಷ ಅಂತ ಹೇಳ್ತಾರೆ. ನನಗಂತೂ ಗೊತ್ತಿಲ್ಲ ಏನೂ, ಯಾಕೆಂದರೆ ನಾನು 85ವರೆಗೆ ರಾಜ್ಯ ಮಟ್ಟದ ಮಂಡಳಿಯಲ್ಲಿ ಭಾಗವಹಿಸ್ತಿದ್ದೆ. ಆನಂತರ ನನ್ನ ಪ್ರೊಫೆಷನ್ನು ನಿಷ್ಪಕ್ಷಪಾತವಾಗಿ ಇರಬೇಕು ಅನ್ನೋದು ಒಂದು ಹೊರಗಡೆ ನೋಟಕ್ಕೆ. ಆದ್ದರಿಂದ ನಾನು ಹೆಚ್ಚು ಆಕ್ಟಿವ್ ಆಗಿ ಇದಾಗೋಕ್ಕಾಗಲಿಲ್ಲ. ಅಂದರೆ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿದ್ದೆ, ಎಲ್ಲವನ್ನೂ ಭೇಟಿ ಆಗ್ತಿದ್ದೆ, ಎಲ್ಲ ತೀರ್ಮಾನಗಳೆಲ್ಲ ನೋಡ್ತಾ ಇದ್ದೆ. ಈ BSP ಜೊತೆ ನಿರ್ಣಯ ತಗೊಂಡು ಹೋದರು, ಮತ್ತೆ ವಾಪಸ್ ಬಂದರು ಅಂತ ಗೋವಿಂದಯ್ಯನವರು ಮೊನ್ನೆ ಹೇಳಿದರು. BSP ಜೊತೆ ಓದಿದ್ರಿಂದ ಬಂದಿದ್ದರಿಂದ ನಮ್ಮ ಸಂಘಟನೆ ಮೇಲೆ ಆದ ಪರಿಣಾಮ ಏನು, ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅದು ಪಾಸಿಟಿವ್ ಆಯಿತೋ ನೆಗೆಟಿವ್ ಆಯಿತೋ ಏನಾಯಿತು? ಕೆಲವರು ಅಲ್ಲೇ ಹೋಗ್ಬಿಟ್ರು, ಅಲ್ಲೇ ಉಳ್ಕೊಂಡ್ರು. SJ ಅಣ್ಣ ಆಮೇಲೆ ಕೃಷ್ಣಪ್ಪನವ್ರ ಜೊತೆನೇ ಕೆಲವರು ಅಲ್ಲಿ ಉಳ್ಕೊಬಿಟ್ರು. ಆಮೇಲೆ ಈ ಒಳ ಮೀಸಲಾತಿ ಬಂತು, ಅದು ನಮಗೆ ಪಾಸಿಟಿವ್ ಆಯಿತೋ ಅಥವಾ ನೆಗೆಟಿವ್ ಆಯಿತೋ ಯಾರೂ ವಿಮರ್ಶೆ ಮಾಡ್ತಾ ಇಲ್ಲ ಈ ಪ್ರಶ್ನೆಗಳಿಗೆಲ್ಲ. ಆಮೇಲೆ ಈ ಬೌದ್ಧ ಧರ್ಮ ಇವಾಗ ನಾವು ಹೆಚ್ಚು ಅಲ್ಲಿಗೆ ಮತಾಂತರ ಅನ್ನೋದಕ್ಕಿಂತ ಅಪ್ಪಿಕೊಳ್ಳೋದು ಅಂತ ಹೇಳ್ತಾ ಇದ್ದೀವಿ. ಇದು ಹೆಚ್ಚಿಗೆ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆ ಕೂಡ ನಾವು ನಮ್ಮ ಪ್ರಶ್ನೆಗಳನ್ನು ಹಾಕ್ಕೊಳ್ಬೇಕು. ನಮಗೆ ಇದು ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದ್ರ ಬಗ್ಗೆ, ಈ ಥರ ಒಂದು ಕೆಲವು ವಿಚಾರಗಳ ಬಗ್ಗೆ
ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಿ, ಯಾಕೆಂದರೆ ನಾನು ಉತ್ತರ ಕೊಡೋದು ಕಷ್ಟ ಆಗ್ತದೆ. ಆಮೇಲೆ ಗೋವಿಂದಯ್ಯನವ್ರು ಹೇಳಿದರು, ಎಲ್ಲರೂ ಹೇಳ್ತಾ ಇದ್ದಾರೆ, ದಲಿತ ಸಂಘರ್ಷ ಸಮಿತಿ ಹುಟ್ಟುವ ಸಂದರ್ಭದಲ್ಲಿ ನಮಗೆ ಅಂಬೇಡ್ಕರ್ ಲಿಟ್ರೇಚರ್ ಸಿಗ್ತಿರ್ಲಿಲ್ಲ. ಧನಂಜಯ್ ಕೀರ್, ಮನಾ ಜವರಯ್ಯ, ಬಸವರಾಜ್ ಕೆಸ್ತೂರ್ ಇವ್ರದ್ದು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬುಕ್ಗಳು ಮಾತ್ರ ಬಂದಿದ್ದ. ನಾವು ಸಂಘಟನೆಯನ್ನು ಅವಲಂಬಿಸಿದ್ದು ದಲಿತ ಪ್ಯಾಂಥರ್ಸ್, ಆಫ್ರಿಕಾದ ANC ಮೂಮೆಂಟು, ಅಮೇರಿಕಾದ ಬ್ಲ್ಯಾಕ್ ಪ್ಯಾಂಥರ್ಸ್ ಮೂಮೆಂಟ್ಗಳು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದವು. ಹೇಗೆ ಅವರೆಲ್ಲ ಹೋರಾಟ ಮಾಡಿದ್ರು, ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಇರ್ಬೋದು, ಇದೆಲ್ಲ ಆಯಿತು. ಅದರಲ್ಲೂ ದಲಿತ ಪ್ಯಾಂಥರ್ಸ್ ಪ್ರಣಾಳಿಕೆ ಮಹಾದೇವ್ ಅವರು ತಂದಿದ್ದರಿಂದ ಕನ್ನಡದಲ್ಲಿ ಅದರ ಇದು ಅಂಶಗಳನ್ನೆಲ್ಲ ನಾವು ತಗೊಂಡಾಯಿತು. ಅವರ ಇದು ಕೂಡ ಸಿಮಿಲ್ಯಾರಿಟಿ ನಮಗೂ ಅವರು ರೈಟರ್ಸ್ ಹೆಚ್ಚಾಗಿ, ನಾವು ಇಲ್ಲಿದ್ದವರು ರೈಟರ್ಸ್. ನಮಗೆ ಆ ಸಂದರ್ಭದಲ್ಲಿ ಎಲ್ ಶಿವಲಿಂಗಯ್ಯ ಅಂತ ರೀಸೆಂಟಾಗಿ 1-2-3 ವರ್ಷದಿಂದ ತೀರ್ಕೊಂಡ್ರು, ಚೀಫ್ ಇಂಜಿನಿಯರ್ ಚೀಫ್ ಆಗಿದ್ದವರು. ಅವರು ಎಲ್ ಶಿವಲಿಂಗಯ್ಯನವರು ಮೈಸೂರಿನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು. ಅವರು ನಮಗೆ ಅವ್ರ ಹತ್ರ ಹೋಗಿ ನಾವು ಪರಿಚಯ ಮಾಡಿಕೊಂಡು ಅವರು ಭಗವಾನ್ ದಾಸಿಂದ ಬುಕ್ಸ್ ತರಿಸ್ತಾಯಿದ್ರು, ಕೆಲವು ಇಂಗ್ಲೀಷ್ ಪುಸ್ತಕಗಳನ್ನ ಅಂಬೇಡ್ಕರ್ದು, ದ ಸ್ಪೋಕ್ ಅಂಬೇಡ್ಕರ್, ಅನಿಲೇಷನ್ ಆಫ್ ಕ್ಯಾಸ್ಟ್, ಇದನ್ನೆಲ್ಲ ಅವರು ನಮಗೆ ಫ್ರೀ ಕೊಟ್ಟು ನೀವೆಲ್ಲ ಓದಿ ಅಂತ ಕೊಡ್ತಾಯಿದ್ರು. ಅಷ್ಟು ಬಿಟ್ಟರೆ ನಮಗೆ ಯಾವ ಅಂಬೇಡ್ಕರ್ ಬಗ್ಗೆ ಲಿಟ್ರೇಚರ್ ಸಿಗ್ತಿರ್ಲಿಲ್ಲ. ಆಮೇಲೆ ನಾರಾಯಣ ಸ್ವಾಮಿ ಅವರು ಆ ಕಾಲಕ್ಕೆ ಅಂಬೇಡ್ಕರ್ ವಾಣಿ ಅಂತ ಒಂದಷ್ಟು ಅಂಬೇಡ್ಕರ್ ಥಾಟ್ಸ್ದ ಕೆಲವು ಒಂದು ಬುಕ್ ಮಾಡಿ ನಮಗೆಲ್ಲ ಇದು ಮಾಡಿದರು. ಅಷ್ಟು ಬಿಟ್ಟರೆ ಆಮೇಲೆ ಅವರ ಶತಮಾನೋತ್ಸವ ಆದಮೇಲೆ ಅಂಬೇಡ್ಕರ್ ಲಿಟ್ರೇಚರ್ ಹೊರಗಡೆ ಬಂತು, ಮಹಾರಾಷ್ಟ್ರ ಸರ್ಕಾರ ಪಬ್ಲಿಷ್ ಮಾಡ್ತು. ಅದನ್ನು ನಮ್ಮ ಹೋರಾಟದ ರಾಜ್ಯ ಸರ್ಕಾರದ ಆಸಕ್ತಿಯಿಂದ ಇಲ್ಲಿ ಆ ಲಿಟ್ರೇಚರ್ ಇದನ್ನೆಲ್ಲ ಆ ಬುಕ್ಕಿನ ಇದನ್ನೆಲ್ಲ ನಾವು ಕನ್ನಡಕ್ಕೆ ತಂದಿದ್ದರಿಂದ ಇವತ್ತು BSP ಅವರಿಗೆ ಬೇಕರಿನಲ್ಲಿ ರೆಡಿಮೇಡ್ ಕೇಕ್ ಸಿಕ್ಕಿದಂಗೆ ಸಿಗ್ತಾ ಇದೆ. ಹಾಗಾಗಿ ನಮಗೆ ಇವರು ಅಂಗಿಸ್ತಾ ಇರ್ತಾರೆ, ಇವರಿಗೆಲ್ಲ ಅಂಬೇಡ್ಕರ್ ವಾದಿಗಳಲ್ಲ, ಇವರಿಗೆಲ್ಲ ಸರಿಯಾಗಿ ತಿಳುವಳಿಕೆ ಇಲ್ಲ. ಮೊನ್ನೆ ಲಾಸ್ಟ್ ವೀಕ್ ಪೇಪರ್ನಲ್ಲಿ ನೋಡಿದೆ, ಮಂಗಳೂರಿನ ವೆಲೇರಿಯನ್ ರಾಡ್ರಿಕ್ಸ್ ಅವರು ಇದೇ ಮಾತು ಹೇಳಿದರು, ದಲಿತ ಸಂಘರ್ಷ ಸಮಿತಿ ಅವರಿಗೆ ಅಷ್ಟು ಡೀಪಾಗಿ ಅಂಬೇಡ್ಕರ್ ವಿಚಾರಗಳು ಗೊತ್ತಿಲ್ಲ ಅಂತ. ಅದು ನಿಜ. ಆ ಕಾಲಕ್ಕೆ ನಮಗೆ ಏನೂ ಲಿಟ್ರೇಚರ್ ಸಿಗದೆ ನಾವು ಅವಲಂಬಿಸಿದ್ದು ಇದನ್ನು. ಇವಾಗ ಬೇಕಾದಷ್ಟು ಬುಕ್ಗಳು ಸಿಗ್ತಾ ಇದೆ, ಅದರಿಂದ ನಮಗೆ ಸಾಧ್ಯ ಆಗಿದೆ. ಸೊ ಇದಿಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.